ಈಗ ಆ, ಮೊದಲು ಸಾಂಪ್ರದಾಯಿಕವಾಗಿ ಮಹಾರಾಜರು ಮಾಡ್ತಾ ಇದ್ದರು, ಅದು ಹಾಗೇ ಬಂತು. ಬರ್ತಾ 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 ಊರು ಜಾತ್ರೆಗಳಲ್ಲಿ ಅದನ್ನು ಕಡಿಯೋವಂಥವ್ರಿಗೆ ಒಂದು ಕುಟುಂಬ ಮಾಡಿದ್ರು, ಕಡಿದ ಮೇಲೆ ಅದನ್ನು ಎತ್ಕೊಂಡು ಹೋಗೋಕ್ಕೆ ಒಂದು ಕುಟುಂಬ ಮಾಡಿದ್ರು, ಒಂದು ವರ್ಗ ಮಾಡಿದ್ರು, ಮತ್ತು ಅದನ್ನು ಸಾಕೋರ್ಗೆ ಒಂದು ಕುಟುಂಬ ಮಾಡಿದ್ರು, ಮತ್ತು ಆಶೀರ್ವಾದ ನಮಗೆಲ್ಲ ಸಿಕ್ತು ಅನ್ನೋದು ಒಂದು ವರ್ಗಗಳನ್ನ ಮಾಡಿದ್ರು. ಒಟ್ಟಿನಲ್ಲಿ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಭಾವನೆ ಆಮೇಲೆ ಇದನ್ನು ಒಂದು ಪ್ರಾರಂಭವನ್ನು ಮಾಡ್ತಾರೆ. ನೀವು ತುಂಬ ಸೂಕ್ಷ್ಮವಾಗಿ ಬಹಳ ಗುಣಮಟ್ಟದಿಂದ ಕೇಳಿದ್ರಿ, ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ. ಹಾಗಾದರೆ ಈಗಲೂ ಮಾಡ್ತಾ ಇದ್ದಾರೋ ಕ್ವಶನ್ ಮಾರ್ಕ್, ಅಥವಾ ಮಾಡ್ತಾ ಇಲ್ವೋ ಕ್ವಶನ್ ಮಾರ್ಕ್, ನಮಗೆ ಗೊತ್ತಿಲ್ಲ. ಕೆಲವು ಕಡೆ ಗ್ರಾಮಗಳಲ್ಲಿ ನಾವು ಯಾವುದೇ ರೀತಿ ಎವಿಡೆನ್ಸ್ ಕೊಡೋಕ್ಕಾಗಲ್ಲ. ಈಗಲೂ ಕೂಡ ಎಲ್ಲೋ ಒಂದು ಕಡೆ ಬಹಳಷ್ಟು ಜಾಗಗಳಲ್ಲಿ ಈ ರೀತಿ ಸಂಪ್ರದಾಯ ಇನ್ನೂ ಉಳಿದಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತವೆ. ಅದು ಕೂಡ ಗ್ರಾಮದ ಎಲ್ಲ ವ್ಯಕ್ತಿಗಳು ಕೂಡ ಸೇರಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು. ಯಾಕಂದರೆ ಎಲ್ಲೋ ಒಂದು ಕಡೆ ಅದನ್ನು ಮಾಡೋಕ್ಕಾಗಲ್ಲ, ಓಪನ್ ಆಗೇ ಮಾಡ್ತಾರೆ, ಬೆಳಗಿನ ಜಾವ ಮಾಡ್ತಾರೆ ಅನ್ನೋವಂಥದ್ದು ಏನೇನೋ ಬರ್ತವೆ. ಸ್ನೇಹಿತರೆ, ನೀವಿನ್ನೂ ಅವನಿಯಾನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ರೋತ್ಸಾಹಿಸಿ.